ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಾ ಹುಡ್ಗಿ ಗ್ರಾಮದ ಜಾನಕಿ ಇವರು 13 ವರ್ಷಗಳ ಕಾಲ ಆರ್ಬಿಟ್ ಸಂಸ್ಥೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯೆಯಾಗಿ ತಮ್ಮ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದಾರೆ. ಸಾಧಾರಣ ಗೃಹಿಣಿಯೂ ಆದರೂ ಸಂಘದ ಮಾರ್ಗದರ್ಶನದಲ್ಲಿ ನಾಯಕತ್ವ ಮತ್ತು ಸರ್ಕಾರಿ ಸೌಲಭ್ಯಗಳ ಅರಿವಿನೊಂದಿಗೆ ತಮ್ಮ ಕುಟುಂಬ ಮತ್ತು ಸಮುದಾಯಕ್ಕೆ ಮಹತ್ವದ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದಿಗೆ ಅವರು ಸಂಜೀವಿನಿ ಯೋಜನೆಯ CRPC ಕಾರ್ಯಕರ್ತೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದು 3,000 ರೂಪಾಯಿ ಸಂಬಳ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹ ಅನುಕೂಲ ಕಲ್ಪಿಸಿದ್ದಾರೆ. ಜಾನಕಿ ತಾಯಿಯ ತಾಳ್ಮೆ, ಧೈರ್ಯ ಮತ್ತು ನಾಯಕತ್ವ ಇತರ ಮಹಿಳೆಯರಿಗೆ ಪ್ರೇರಣೆ ನೀಡುತ್ತಿದೆ. ಆರ್ಬಿಟ್ ಸಂಸ್ಥೆಗೆ ತಮ್ಮ ಅಚ್ಚರಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲಿಗೆ ನನ್ನ ನಮಸ್ಕಾರಗಳು. ಹೆಸರು ಜಾನಕಿ ಅಂತ, 3 ಹುಡುಗಿ. ಸೇವಂತಿ ಸಂಘದಲ್ಲಿ ಇದ್ದೀನಿ. ಸೇವಂತಿ ಸಂಘದಾಗ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ನಾನು ಸಂಘ ಮಾಡಿ 14 ವರ್ಷ ಆಯಿತು. ನಮ್ಮ ಸಂಘ ಮಾಡ್ಲಿಕ್ಕಿಂತ ಮೊದಲು ನಾ ಯಾವ ಸಂಘದಾಗ ಬಿದ್ದಿಲ್ಲ. ಸೇವಂತಿ ಸಂಘಕ್ಕೆ ಆರ್ಬಿಟ್ ಸಂಸ್ಥೆದವ್ರು ಒಂದು ಸಂಘ ಮಾಡ್ರಿ, ಒಂದು ಸಂಘ ರಚನೆ ಮಾಡ್ರಿ, ನೀವೆಲ್ಲ ಹೊಸ ಹೊಸ ಮದಿ ಆದವ್ರು ಇದ್ರಿ ಅಂತ ಮಾಹಿತಿ ಹೇಳಿದಾಗ ನಾವು ಸೇವಂತಿ ಸಂಘ ಅಂತ ಹೆಸರಿಟ್ಟು ಸಂಘ ರಚನೆ ಮಾಡಿದೇವಿ. ಮಾಡಿ 14 ವರ್ಷ ಆಯಿತು. ಆ 14 ವರ್ಷದಾಗ ಆರ್ಬಿಟ್ ಸಂಸ್ಥೆ ಕಡೆಯಿಂದ ಒಂದು ನಮ್ಮದು ಏರಿಯಾದಾಗ ಏನೇ ಒಂದು ಕೆಲಸದ ಏನರ ನೀರಿನ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ರೋಡಿಂದು ಕಾಲಿದು ಯಾವುದೇ ಒಂದು ವ್ಯವಸ್ಥೆ ಬೇಕಾದ್ರೂ ಭೀ ಏನು ಮಾಡಿದೆವು, ಆರ್ಬಿಟ್ ಸಂಸ್ಥೆ ಟೀಚರಿಗೆ ಹಿಡ್ಕೊಂಡು ಮತ್ತು ಫಾದರ್ ಸಿಸ್ಟರ್ ಕೈ ಮೇಲೆ ಪಂಚಾಯತ್ಗೆ ಹೋಗಿ ನಮ್ಮ ಏರಿಯಾದಾಗ ಏನೇನು ಸವಲತ್ತು ಬೇಕೋ ಅದೆಲ್ಲ ಪಡ್ಕೊಂಡಿದ್ದೆವು. ಮತ್ತು ಸಂಘದ ಹೆಣ್ಮಕ್ಳು ಅಷ್ಟು ಮಂದಿ 10 ಜನ ಎಲ್ಲ ಸೇರಿ ಗುಂಪು ರಚನೆ ಮಾಡಿಕೊಂಡು ಟೀಚರಿಗೆ ಕರ್ಕೊಂಡು ಹೋಗಿ, ಆರ್ಬಿಟ್ ಟೀಚರಿಗೆ ಕರ್ಕೊಂಡು ಹೋಗಿ ಪಂಚಾಯತ್ಗೆ ಹೋಗಿ ಲೆಟ್ರ್ ಮುಖಾಂತರ ನಮ್ಮ ಕೆಲಸಗಳು ಮಾಡ್ಕೊಂಡಿದ್ದೀವಿ. ಮತ್ತು ಏನಂತಾರೆ ಅಂದರೆ ಇಷ್ಟೆಲ್ಲ ಸಂಘದಿಂದ ನಾವು ಹೊರಗೆ ಹೋಗಿ ಆರ್ಬಿಟ್ ಸಂಸ್ಥೆ ಕಡೆಯಿಂದ ಮಾಹಿತಿ ಪಡೆದುಕೊಂಡು ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡಿರ್ಬೋದು, ಮತ್ತು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈ ಶ್ರಮ ಕಾರ್ಡು, ಮತ್ತು ಕಾಸ್ಟ್ ಇಲ್ದವ್ರಿಗೆ ಕಾಸ್ಟ್, ಮತ್ತು ನಮ್ಮ ಸಂಘಿನ ಹೆಣ್ಮಕ್ಳಿಗೆ ಯಾರಿಗಾರ ಒಬ್ಬರು ಏನಾರ ಅನ್ಎಜುಕೇಟೆಡ್ ಇದ್ದರು ಅಂದ್ರೆ ಅವ್ರಿಗೆ ಏನಾರ ರೇಷನ್ ಕಾರ್ಡ್ನಾಗ ಹೆಸರು ಸೇರ್ಸೋದಿತ್ತು ಅಂದ್ರೆ ಅವ್ರಿಗೆ ಕರ್ಕೊಂಡೋಗಿ ಮತ್ತು ಟೀಚರ್ ಮುಖಾಂತರ ಹೋಗಿ ಮಾಡ್ಕೊಂಡಿದ್ದೀವಿ. ಮತ್ತು ಏನಂತಾರೆ ಅಲ್ಲಿ ತಹಸೀಲ್ದಾಗ ನಮಗೇನು ಗೊತ್ತಿಲ್ಲದಾಗ ಮತ್ತು ಅವ್ರ ಮುಖಾಂತರನೇ ಹೋಗಿ ಮಾಡ್ಕೊಂಡಿದ್ದೀವಿ. ತಹಸೀಲ್ದಾಗ ಏನು ಮಾಡ್ಕೊಂಡಿದ್ದೇವೆ ಅಂದ್ರೆ ರೇಷನ್ ಕಾರ್ಡ್ದಾಗ ಹೆಸರು ಸೇರ್ಸೋದಾಗಿರ್ಬೋದು ಅಥವಾ ಇದು ಕಾಸ್ಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಇನ್ನಿತರ ಎಷ್ಟೋ ವಿಷಯಗಳು ಟೀಚರಿಗೆ ಕರ್ಕೊಂಡು ಹೋಗಿ ಮಾಡ್ಕೊಂಡಿದ್ದೀವಿ. ಮತ್ತು ಅದೇ ರೀತಿ ಇಷ್ಟೆಲ್ಲ ಎಲ್ಲೆಲ್ಲಿ ಯಾವ್ಯಾವುದು ಕಚೇರಿದಾಗ ಏನೇನು ಮಾತಾಡಬೇಕು ಅನ್ನೋದೆಲ್ಲ ಮಾಹಿತಿ ಪಡೆದುಕೊಂಡು ಮತ್ತು ಈಗೆಲ್ಲ ಹೊರಗೆ ಹೋಗಿ ಯಾವ ರೀತಿ ಮಾತಾಡಬೇಕು ಅಂತೆಲ್ಲ ನಮಗೆ ಗೊತ್ತಾದಾಗ ಧೈರ್ಯ ಬಂದಮೇಲೆ ಸಂಜೀವಿನಿ ಯೋಜನೆಯಲ್ಲಿ ಒಂದು ಕೆಲಸ ಮಾಡ್ತೀರಿ ಅಂತ ನಮಗೆ ಕೇಳಿದಾಗ ಅವಾಗ ನಾನು ಮಾಡ್ತೀನಿ ರೀ, ನಾನು ಮಾಡೋಂಥ ಶಕ್ತಿ ನನ್ನಲ್ಲಿ ಅದ, ಧೈರ್ಯ ಅದ, ಜನರ ಜೊತೆ ಹೋಗಿ ಸಂಘದಾಗ ಮೀಟಿಂಗ್ ಮಾಡೋಂಥ ಧೈರ್ಯ ಅದ ಅಂತ ಅಂದ್ಕೊಂಡು ಕೇಳಿಕೊಂಡು ನಾ ಕೆಲಸ ಮಾಡ್ಲತ್ತಿದ್ದೇನೆ ರೀ. ಸಂಜೀವಿನಿ ಯೋಜನೆದಾಗ LCRP ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಧನ್ಯವಾದ.